ನಮಸ್ಕಾರ ಸ್ನೇಹಿತರೆ, ಇಂದು ನಾವು ನಿಮ್ಮನ್ನ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿಗೆ ಕರೆದೊಯ್ಯಲಿದ್ದೇವೆ. ಮೈಸೂರು ಅಂದ ತಕ್ಷಣ ಎಲ್ಲರಿಗೂ ಮೊದಲು ನೆನಪಿಗೆ ಬರುವುದು ಭವ್ಯವಾದ ಮೈಸೂರಿನ ಅರಮನೆ. ಈ ಅರಮನೆಯನ್ನು ಅಂಬಾವಿಲಾಸ ಅರಮನೆ ಎಂದು ಕರೆಯಲಾಗುತ್ತದೆ. ಭಾರತದಲ್ಲಿ ತಾಜ್ ಮಹಲ್ ನಂತರ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ನೀಡುವ ಸ್ಥಳ ಇದಾಗಿದೆ. ಪ್ರತಿ ವರ್ಷ ಸುಮಾರು 60 ಲಕ್ಷಕ್ಕೂ ಹೆಚ್ಚು ಜನರು ಈ ಅರಮನೆಯನ್ನು ನೋಡಲು ಬರುತ್ತಾರೆ. ಆದರೆ ಇಂದು ನೀವು ನೋಡುತ್ತಿರುವ ಈ ಅರಮನೆಗೂ ಮೊದಲು ಇಲ್ಲಿ ಒಂದು ಹಳೆಯ ಅರಮನೆ ಇತ್ತು. ಅದು ಸಂಪೂರ್ಣವಾಗಿ ಶ್ರೀಗಂಧದ ಮರದಿಂದ ನಿರ್ಮಾಣವಾಗಿತ್ತು. 1897ರಲ್ಲಿ ರಾಜಕುಮಾರಿ ಜಯಲಕ್ಷ್ಮಮ್ಮಣ್ಣಿ ಅವರ ವಿವಾಹದ ಸಮಯದಲ್ಲಿ ಆ ಅರಮನೆಗೆ ಬೆಂಕಿ ಬಿದ್ದಿತ್ತು. ಆ ಬೆಂಕಿಯಲ್ಲಿ ಮರದ ಅರಮನೆಯು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಯಿತು. ಆಗಿನ ಮಹಾರಾಣಿ ವಾಣಿ ವಿಲಾಸ ಸನ್ನಿಧಿ ಅವರು ಹೊಸ ಅರಮನೆಯನ್ನು ಕಟ್ಟಲು ನಿರ್ಧರಿಸಿದರು. ಇದಕ್ಕಾಗಿ ಅವರು ಬ್ರಿಟಿಷ್ ವಾಸ್ತುಶಿಲ್ಪಿ ಹೆನ್ರಿ ಇರ್ವಿನ್ ಅವರನ್ನು ನೇಮಿಸಿದರು. ಈ ಹೊಸ ಅರಮನೆಯ ನಿರ್ಮಾಣ ಕಾರ್ಯವು 1897ರಲ್ಲಿ ಪ್ರಾರಂಭವಾಯಿತು. ಇದನ್ನು ಕಟ್ಟಿ ಮುಗಿಸಲು ಬರೋಬ್ಬರಿ 15 ವರ್ಷಗಳ ಸುದೀರ್ಘ ಸಮಯ ಬೇಕಾಯಿತು. ಅಂತಿಮವಾಗಿ 1912ರಲ್ಲಿ ಈ ಭವ್ಯ ಕಟ್ಟಡವು ಪೂರ್ಣಗೊಂಡಿತು. ಅಂದು ಈ ಅರಮನೆಯನ್ನು ಕಟ್ಟಲು ಸುಮಾರು 41.47 ಲಕ್ಷ ರೂಪಾಯಿ ಖರ್ಚಾಗಿತ್ತು. ಇಂದಿನ ಮೌಲ್ಯಕ್ಕೆ ಲೆಕ್ಕ ಹಾಕಿದರೆ ಇದು ಕೋಟ್ಯಾಂತರ ರೂಪಾಯಿಗಳಾಗುತ್ತದೆ. ಇದು ಒಡೆಯರ್ ರಾಜವಂಶದ ಅಧಿಕೃತ ನಿವಾಸವಾಗಿದೆ. ಮೈಸೂರು ಅರಮನೆಯು ನಗರದ ಹೃದಯ ಭಾಗದಲ್ಲಿದ್ದು ಪೂರ್ವಕ್ಕೆ ಚಾಮುಂಡಿ ಬೆಟ್ಟವನ್ನು ಎದುರಿಸುತ್ತದೆ. ಇದರ ವಾಸ್ತುಶಿಲ್ಪವು ಹಿಂದೂ, ಮುಸ್ಲಿಂ, ರಜಪೂತ ಮತ್ತು ಗೋಥಿಕ್ ಶೈಲಿಯ ಸಮ್ಮಿಶ್ರಣವಾಗಿದೆ. ಇದನ್ನು ಇಂಡೋ ಸಾರ್ಸೆನಿಕ್ ವಾಸ್ತುಶಿಲ್ಪ ಶೈಲಿ ಎಂದು ಕರೆಯಲಾಗುತ್ತದೆ. ಅರಮನೆಯು 3 ಅಂತಸ್ತಿನ ಕಲ್ಲಿನ ಕಟ್ಟಡವಾಗಿದ್ದು ಬೂದು ಬಣ್ಣದ ಗ್ರಾನೈಟ್ನಿಂದ ಮಾಡಲ್ಪಟ್ಟಿದೆ. ಇದರ ಮೇಲೆ ಗುಲಾಬಿ ಬಣ್ಣದ ಅಮೃತ ಶಿಲೆಯ ಗುಮ್ಮಟಗಳಿವೆ. ಅರಮನೆಯ ಮಧ್ಯಭಾಗದ 5 ಅಂತಸ್ತಿನ ಗೋಪುರವು 145 ಅಡಿ ಎತ್ತರವಿದೆ. ಗೋಪುರದ ತುದಿಯಲ್ಲಿ ಚಿನ್ನದ ಲೇಪಿತ ಕಳಸವನ್ನು ನಾವು ನೋಡಬಹುದು. ಅರಮನೆಯ ಸುತ್ತಲೂ ವಿಶಾಲವಾದ ಮತ್ತು ಹಸಿರಿನಿಂದ ಕೂಡಿದ ಸುಂದರ ಉದ್ಯಾನವನವಿದೆ. ಅರಮನೆಯ ಆವರಣದೊಳಗೆ ಒಟ್ಟು 12 ಸುಂದರ ದೇವಾಲಯಗಳಿವೆ. ಇದರಲ್ಲಿ ಸೋಮೇಶ್ವರ ದೇವಾಲಯ ಮತ್ತು ಲಕ್ಷ್ಮೀರಮಣ ದೇಗುಲಗಳು ಅತ್ಯಂತ ಹಳೆಯವು. ಅರಮನೆಗೆ ಪ್ರವೇಶಿಸಲು ಹಲವಾರು ದ್ವಾರಗಳಿವೆ. ಅದರಲ್ಲಿ ಜಯಮಾರ್ತಾಂಡ ದ್ವಾರವು ಪ್ರಮುಖವಾದದ್ದು. ದಸರಾ ಸಮಯದಲ್ಲಿ ಅರಮನೆಯ ಸೌಂದರ್ಯ 100 ಪಟ್ಟು ಹೆಚ್ಚಾಗುತ್ತದೆ. ಪ್ರತಿ ಭಾನುವಾರ ಮತ್ತು ಸರ್ಕಾರಿ ರಜೆ ದಿನಗಳಲ್ಲಿ ಅರಮನೆಯನ್ನು ದೀಪಗಳಿಂದ ಅಲಂಕರಿಸಲಾಗುತ್ತದೆ. ಅರಮನೆಯನ್ನು ಬೆಳಗಿಸಲು ಬರೋಬ್ಬರಿ 97,000 ವಿದ್ಯುತ್ ದೀಪಗಳು ಬಳಸಲಾಗುತ್ತದೆ. ರಾತ್ರಿಯ ಸಮಯದಲ್ಲಿ ದೀಪಗಳಿಂದ ಕಂಗೊಳಿಸುವ ಅರಮನೆಯು ಚಿನ್ನದ ಕೋಟೆಯಂತೆ ಕಾಣುತ್ತದೆ. ಈ ದೀಪಗಳನ್ನು ಬೆಳಗಿಸಲು ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ ವಿದ್ಯುತ್ ಬಿಲ್ ಬರುತ್ತದೆ. ಅರಮನೆಯ ಮುಂಭಾಗದಲ್ಲಿರುವ ಬೃಹತ್ ಮೈದಾನದಲ್ಲಿ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಅರಮನೆಯ ಹೊರಭಾಗದಲ್ಲಿ ಕೆತ್ತಲಾದ ಶಿಲ್ಪಕಲೆಗಳು ಅತ್ಯಂತ ಸೂಕ್ಷ್ಮ ಮತ್ತು ಸುಂದರವಾಗಿವೆ. ಇಲ್ಲಿನ ಕಂಬಗಳು ಮತ್ತು ಕಾಮಾನುಗಳು ರಜಪೂತ ಶೈಲಿಯನ್ನು ನೆನಪಿಸುತ್ತವೆ. ಅರಮನೆಯ ಒಳಗೆ ಹೋಗುವಾಗ ನಾವು ಪಾದರಕ್ಷೆಗಳನ್ನು ಹೊರಗೆ ಬಿಡಬೇಕು. ಅರಮನೆಯ ಒಳಾಂಗಣವು ರಾಜವಂಶದ ಐಶ್ವರ್ಯವನ್ನು ಸಾರಿ ಹೇಳುತ್ತದೆ. ಪ್ರತಿಯೊಂದು ಮೂಲೆಯಲ್ಲೂ ಕಲಾವಿದರ ಶ್ರಮ ಎದ್ದು ಕಾಣುತ್ತದೆ. ಈ ಅರಮನೆಯು ಕೇವಲ ಕಟ್ಟಡವಲ್ಲ, ಇದು ಕನ್ನಡಿಗರ ಹೆಮ್ಮೆಯ ಸಂಕೇತ. ಅರಮನೆಯ ಒಳಗೆ ಮೊದಲು ಸಿಗುವುದು ಗೊಂಬೆ ತೊಟ್ಟಿ ಅಥವಾ ಡಾಲ್ಸ್ ಪೆವಿಲಿಯನ್. ಇಲ್ಲಿ ಹಳೆಯ ಕಾಲದ ಸುಂದರ ಗೊಂಬೆಗಳು ಸಂಗ್ರಹವನ್ನು ನಾವು ಕಾಣಬಹುದು. ಇಲ್ಲಿಯೇ 84 kg ತೂಕದ ಚಿನ್ನದಿಂದ ಮಾಡಿದ ಆನೆಯ ಅಂಬಾರಿಯ ಮಾದರಿಯೂ ಇದೆ. ಮುಂದೆ ಹೋದರೆ ನಮಗೆ ಭವ್ಯವಾದ ಕಲ್ಯಾಣ ಮಂಟಪ ಅಥವಾ ಮದುವೆ ಹಾಲ್ ಸಿಗುತ್ತದೆ. ಇದರ ಚಾವಣಿಯು ಬಣ್ಣ ಬಣ್ಣದ ಗಾಜಿನಿಂದ ಮಾಡಲ್ಪಟ್ಟಿದೆ. ಈ ಗಾಜಿನ ಮೇಲೆ ನವಿಲು ಮತ್ತು ಹೂವುಗಳ ಸುಂದರ ವಿನ್ಯಾಸಗಳಿವೆ. ನೆಲದ ಮೇಲೆ ಇರುವ ಮೊಸೈಕ್ ಟೈಲ್ಸ್ಗಳು ಇಂಗ್ಲೆಂಡ್ನಿಂದ ತರಿಸಲಾಗಿತ್ತು. ಮಂಟಪದ ಗೋಡೆಗಳ ಮೇಲೆ ದಸರಾ ಮೆರವಣಿಗೆಯ ಸುಂದರ ವರ್ಣಚಿತ್ರಗಳಿವೆ. ಈ ಚಿತ್ರಗಳನ್ನು ನೋಡಿದರೆ ಸಾಕ್ಷಾತ್ ಮೆರವಣಿಗೆಯನ್ನು ನೋಡುತ್ತಿರುವಂತೆ ಭಾಸವಾಗುತ್ತದೆ. ಅರಮನೆಯಲ್ಲಿ ಖಾಸಗಿ ದರ್ಬಾರ್ ಮತ್ತು ಸಾರ್ವಜನಿಕ ದರ್ಬಾರ್ ಎಂದು 2 ಪ್ರಮುಖ ಸಭಾಂಗಣಗಳಿವೆ. ಸಾರ್ವಜನಿಕ ದರ್ಬಾರ್ ಹಾಲ್ ಅತ್ಯಂತ ವಿಶಾಲವಾಗಿದ್ದು ದಿವ್ಯವಾದ ಕಂಬಗಳನ್ನು ಹೊಂದಿದೆ. ಇಲ್ಲಿಂದ ರಾಜರು ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು. ಖಾಸಗಿ ದರ್ಬಾರ್ ಹಾಲ್ನಲ್ಲಿ ರಾಜರು ತಮ್ಮ ಮಂತ್ರಿಗಳೊಂದಿಗೆ ಸಭೆ ನಡೆಸುತ್ತಿದ್ದರು. ಇಲ್ಲಿನ ಬಾಗಿಲುಗಳನ್ನು ಶುದ್ಧ ಬೆಳ್ಳಿಯಿಂದ ಮಾಡಲಾಗಿದೆ. ಅರಮನೆಯ ಒಳಗೆ ಒಂದು ಅಮೂಲ್ಯವಾದ ಆಯುಧ ಶಾಲೆಯೂ ಇದೆ.
ಅಲ್ಲಿ ಟಿಪ್ಪು ಸುಲ್ತಾನ್ ಮತ್ತು ಒಡೆಯರ್ ರಾಜರು ಬಳಸಿದ ಖಡ್ಗಗಳು ಮತ್ತು ಈಟಿಗಳಿವೆ. ರಾಜವಂಶಸ್ಥರು ಬಳಸುತ್ತಿದ್ದ ಉಡುಪುಗಳು ಮತ್ತು ಒಡವೆಗಳನ್ನು ಇಲ್ಲಿ ಪ್ರದರ್ಶಿಸಲಾಗಿದೆ. ಅರಮನೆಯ ಪ್ರತಿಯೊಂದು ಕಿಟಕಿಯು ಕೆತ್ತನೆಯ ಕಲೆಗೆ ಸಾಕ್ಷಿಯಾಗಿದೆ. ಚಾವಣಿಯ ಮೇಲೆ ಚಿತ್ರಿಸಿರುವ ತೈಲಚಿತ್ರಗಳು ಇಂದಿಗೂ ಬಣ್ಣ ಕಳೆದುಕೊಂಡಿಲ್ಲ. ಅರಮನೆಯ ಒಳಗೆ ಫೋಟೋಗ್ರಫಿಗೆ ಕಟ್ಟುನಿಟ್ಟಾದ ನಿಯಮಗಳಿವೆ. ಮೈಸೂರು ಅರಮನೆ ಮತ್ತು ದಸರಾ ಹಬ್ಬಕ್ಕೆ ಅವಿನಾಭಾವ ಸಂಬಂಧವಿದೆ. ದಸರಾದ 10ನೇ ದಿನ ಅರಮನೆಯಿಂದ ಜಂಬೂ ಸವಾರಿ ಪ್ರಾರಂಭವಾಗುತ್ತದೆ. 750 ಕೆಜಿ ತೂಕದ ಚಿನ್ನದ ಅಂಬಾರಿಯಲ್ಲಿ ಚಾಮುಂಡೇಶ್ವರಿ ದೇವಿಯನ್ನು ಕೂರಿಸಲಾಗುತ್ತದೆ. ಈ ಅಂಬಾರಿಯನ್ನು ಆನೆಯ ಮೇಲೆ ಹೊರಿಸಿ ಮೆರವಣಿಗೆ ಮಾಡಲಾಗುತ್ತದೆ. ಈ ದೃಶ್ಯವನ್ನು ನೋಡಲು ಪ್ರಪಂಚದಾದ್ಯಂತ ಜನರು ಮೈಸೂರಿಗೆ ಬರುತ್ತಾರೆ. ದಸರಾ ಸಮಯದಲ್ಲಿ ಅರಮನೆಯ ಆನೆಗಳು ಕೂಡ ಅರಮನೆಯ ಆವರಣದಲ್ಲೇ ಇರುತ್ತವೆ. ಅರಮನೆಯ ಆವರಣದಲ್ಲಿ ಸಂಜೆ ನಡೆಯುವ ಸೌಂಡ್ ಅಂಡ್ ಲೈಟ್ ಶೋ ಮಿಸ್ ಮಾಡಬಾರದು. ಈ ಶೋ ಮೂಲಕ ಮೈಸೂರಿನ ಇತಿಹಾಸವನ್ನು ವಿವರವಾಗಿ ತಿಳಿಸಲಾಗುತ್ತದೆ. ಅರಮನೆಯು ಇಂದು ಪುರಾತತ್ವ ಮತ್ತು ವಸ್ತು ಸಂಗ್ರಹಾಲಯಗಳ ಇಲಾಖೆಯ ಸುಪರ್ದಿಯಲ್ಲಿದೆ. ಆದರೂ ಅರಮನೆಯ ಒಂದು ಭಾಗದಲ್ಲಿ ಇಂದಿಗೂ ರಾಜಕುಟುಂಬದವರು ವಾಸಿಸುತ್ತಿದ್ದಾರೆ. ಮೈಸೂರು ಅರಮನೆಯು ಭಾರತೀಯ ಕಲೆ ಮತ್ತು ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ. ಈ ಅರಮನೆಯನ್ನು ಒಮ್ಮೆಯಾದರೂ ಕಣ್ಣಾರೆ ನೋಡಬೇಕು. ಅರಮನೆಯ ಸೌಂದರ್ಯವನ್ನು ಪದಗಳಲ್ಲಿ ವರ್ಣಿಸಲು ಅಸಾಧ್ಯ. ಇಲ್ಲಿನ ಸ್ವಚ್ಛತೆ ಮತ್ತು ನಿರ್ವಹಣೆ ನಿಜಕ್ಕೂ ಮೆಚ್ಚುವಂತದ್ದು. ನೀವು ಮೈಸೂರಿಗೆ ಭೇಟಿ ನೀಡಿದಾಗ ಅರಮನೆಯ ಇತಿಹಾಸವನ್ನು ತಿಳಿದು ನೋಡಿ. ಅರಮನೆಯ ಒಳಗೆ ಗೈಡ್ಗಳ ಸಹಾಯ ಪಡೆದರೆ ಇನ್ನೂ ಹೆಚ್ಚು ಮಾಹಿತಿ ತಿಳಿಯುತ್ತದೆ. ಈ ವಿಡಿಯೋದಲ್ಲಿ ನಾನು ಮೈಸೂರು ಅರಮನೆಯ ಕೆಲವು ಪ್ರಮುಖ ವಿಚಾರಗಳನ್ನು ಹಂಚಿಕೊಂಡಿದ್ದೇನೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇಂತಹ ಇನ್ನೂ ಹೆಚ್ಚು ಇತಿಹಾಸದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಸುಂದರ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.